ಸ್ನೇಹಿತರೆ, ಭಾರತದಲ್ಲಿ ಎಲ್ಲಾ ದೇವಾಲಯಗಳು ಸರ್ಕಾರಕ್ಕೆ ಸೇರಿತ್ತು. ಆದರೆ ಎಲ್ಲಾ ಮಸೀದಿಗಳು ಮತ್ತು ಇಸ್ಲಾಮಿಕ್ ಸ್ಮಾರಕಗಳು ವಕ್ಫ್ ಬೋರ್ಡ್ಗಳಿಗೆ ಸೇರಿವೆ. ವಕ್ಫ್ ಎಂದರೇನು? ನಿಮ್ಮ ಭೂಮಿಯಂತಹ ಅಥವಾ ಏನನ್ನಾದರೂ ಮುಸ್ಲಿಂ ಧರ್ಮಾರ್ಥಕ್ಕಾಗಿ ಅಲ್ಲಾಗೆ ದಾನ ಮಾಡುವುದು. ಇದು 1954ರಲ್ಲಿ PM ನೆಹರು ರವರು ವಕ್ಫ್ ಕಾಯ್ದೆಯನ್ನು ಜಾರಿಗೊಳಿಸಿದಾಗ ಪ್ರಾರಂಭವಾಯಿತು. ಸೆಕ್ಷನ್ 85ರ ಪ್ರಕಾರ ವಕ್ಫ್ ನಿಮ್ಮ ಆಸ್ತಿ ತಮ್ಮದು ಎಂದು ಭಾವಿಸುತ್ತಾರೆ. ಅದನ್ನು ತಪ್ಪಾಗಿ ಸಾಬೀತುಪಡಿಸಲು ನೀವು ಸಿವಿಲ್ ನ್ಯಾಯಾಲಯದ ಮೊರೆ ಹೋಗುವಂತಿಲ್ಲ. ಬದಲಾಗಿ ನೀವು ವಕ್ಫ್ ಬೋರ್ಡ್ಗೆ ಹೋಗಿ 1 ವರ್ಷದೊಳಗೆ ಪ್ರಕರಣವನ್ನು ಹೋರಾಡಬೇಕಾಗುತ್ತದೆ. ಅಲ್ಲಿ ಎಲ್ಲಾ ನ್ಯಾಯಾಂಗ ಸದಸ್ಯರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು. ಇದರಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶಿಸಲು ಸಾಧ್ಯವಿಲ್ಲ. 2022ರಲ್ಲಿ ತಮಿಳುನಾಡು ವಕ್ಫ್ ಬೋರ್ಡ್ 6 ಹಿಂದೂ ಬಹುಸಂಖ್ಯಾತ ಗ್ರಾಮಗಳು ಮತ್ತು 1500 ವರ್ಷಗಳಷ್ಟು ಹಳೆಯದಾದ ಹಿಂದೂ ದೇವಾಲಯಗಳಿಗೆ ವಕ್ಫ್ ಆಸ್ತಿಯನ್ನು ಹಕ್ಕು ಸಾಧಿಸಿತ್ತು. ಇಂದು ರೈಲ್ವೆ ಮತ್ತು ರಕ್ಷಣಾ ನಂತರ ವಕ್ಫ್ ಭಾರತದ 3ನೇ ಅತಿ ದೊಡ್ಡ ಆಸ್ತಿ ಮಾಲೀಕರಾಗಿದ್ದಾರೆ. ಭಾರತದಲ್ಲಿ ವಕ್ಫ್ ಬೋರ್ಡ್ 8.5 ಲಕ್ಷ ಆಸ್ತಿಗಳನ್ನು ಹೊಂದಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.